ಹಾಯ್ ಗಾಯ್ಸ್, ನಾನಿವತ್ತು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ರಸಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 2 ಟೊಮೊಟೊ ತೊಗೊತಾ ಇದ್ದೀನಿ, ಫಾಸ್ಟ್ ಆಗಿದೆ. ಮತ್ತು ಟೊಮೊಟೊ ಹಾಕ್ತೆ, ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಂಗೆ ತಿರುಗಿಸ್ಬಿಟ್ಟು ಮತ್ತೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೆ, ಬೇಳೆ ಹಾಕಿ ಮತ್ತು ಜೀರಿಗೆ ಮತ್ತು ಮೆಣಸು ಹಾಕಿ ನಾನು ಮತ್ತೆ ಹಾಕ್ಕೊಂಡು ಮತ್ತು ಹುಣಸೆಹಣ್ಣು ಸ್ವಲ್ಪ ಮತ್ತು ಹುಣಸೆಹಣ್ಣು ರಸ ಹಾಕಿ ಮತ್ತು ಹಿಂಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ನೀರು ಕ್ಯಾನ್ ಬೇರೆ ಆಗೋಗಿತ್ತು, ನೀರು ಕ್ಯಾನ್ ಹಾಕಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಮತ್ತು ಅರಿಶಿನ, ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮತ್ತು ನಾನು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಮತ್ತು ಈ ಕಡೆ ನಾನು ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಯಸಕ್ಕೆ ರೆಡಿ ಮಾಡ್ಕೊಂಡು ಅದಕ್ಕೆ ಸೇಮಿಯಾ ಹಾಲು ಫಸ್ಟೇ ಸ್ವಲ್ಪ ಇತ್ತು, ಈಗ ಒಂದು 1/2 ಲೀಟ್ರ್ ಹಾಲು ಹಾಕಿ ಮತ್ತು ಅದನ್ನು ಕುದಿಸ್ಬಿಟ್ಟು ರಸಮೆಲ್ಲ ಕುದಿದು ಒಂದು ಬಟ್ಲಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಈಗ ಸೇಮಿಯಾ ಹಾಕ್ತಾಯಿದ್ದೀನಿ, ಶುಗರ್ ಹಾಕ್ತೀನಿ, ಎಷ್ಟು ಬೇಕೋ ಅಷ್ಟು ನಮ್ಗೆ ಹಾಕ್ಕೊಬೋದು. ನಾನು ಕಮ್ಮಿನೇ ತಿನ್ನೋದು ಶುಗರು, ಅದರಿಂದ ನಾನು ಕಮ್ಮಿನೇ ಹಾಕ್ತೀನಿ ಶುಗರು. ಚೆನ್ನಾಗಿ ಕುದಿಸ್ಬಿಟ್ಟು ಪಾಯಸ ಆಗಿದೆ. ಈಗ ನಾನು ಒಗ್ಗರಣೆಗೆ ಮಾಡ್ಕೊತಾಯಿದ್ದೀನಿ, ಸ್ವಲ್ಪ ತುಪ್ಪ ಹಾಕಿ ಮತ್ತು ನನ್ನ ಹತ್ರ ಗೋಡಂಬಿ ಇಲ್ಲದೆ ಇರೋದ್ರಿಂದ ತೆಂಗಿನಕಾಯಿ ತೊಗೊತಾ ಇದ್ದೀನಿ. ತೆಂಗಿನಕಾಯಿನೂ ಮತ್ತು ಒಣಗಿದ್ದು ದ್ರಾಕ್ಷಿ ತೊಗೊಂಡು ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಮತ್ತು ಇದು ಉಪ್ಪು ಏನಕ್ಕಂದರೆ ಗೋಧಿ ಹಸಿಟ್ಟಿನಾಗಿ ಸ್ವಲ್ಪ ಸ್ವಲ್ಪ ಉಪ್ಪಾಗಿ ಇಕ್ಕಿದ್ರೆ ಹುಳ ಬೀಳೋದಿಲ್ಲ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಇದರೊಳಗಡೆ ಹಾಕ್ಕೊಂಡು ಮತ್ತು ಅದನ್ನು ಪಾಯಸಕ್ಕೆ ಹಾಕ್ಕೊಂಡು ಪಾಯಸದಾಗಿ ರೆಡಿಯಾಗಿದೆ. ಪಾಯಸ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಮತ್ತು ಇವತ್ತು ಸಂಕಷ್ಟಿ ಬೇರೆ ಅಲ್ವಾ, ಇವತ್ತು ನಾನು ಊಟ ಮಾಡೋ ಆಗಿಲ್ಲ, ಅದಕ್ಕೆ ಇವತ್ತು ಮನೇಲಿರೋರಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಸಮ್ಗೆ ಹಪ್ಳ ಚೆನ್ನಾಗಿರುತ್ತೆ ಅಂತ ನಾನು ಹಪ್ಳ ಕರಿತಾಯಿದ್ದೀನಿ. ಮತ್ತು ಹಪ್ಳ ಎಲ್ಲ ಆಗಿದೆ. ಈಗ ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡು ನನ್ನ ಮಕ್ಕಳ ಅಮೆಝಾನಲ್ಲಿ ಏನೋ ಆರ್ಡ್ರ್ ಮಾಡಿದ್ಲು, ಅದು ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಕ್ಯಾನ್ಸಲ್ ಆಯಿತು. ಮತ್ತು ಬಟ್ಟೆ ಎಲ್ಲ ಆಗಿತ್ತು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳೆಲ್ಲ ಒಣಗಾಕಿ ಆಮೇಲೆ ಸ್ಟವ್ ಎಲ್ಲ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಮನೆಗೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಕರ್ಪೂರ, ಪಚ್ಚ ಕರ್ಪೂರ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಮನೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಎನರ್ಜಿ ಬರುತ್ತೆ. ಅದರಿಂದ ನಾನು ಯಾವಾಗೂ ಇದನ್ನು ಯೂಸ್ ಮಾಡ್ತೀನಿ. ಇದು ಅಂದರೆ ಹೇರ್ಗೆ ಹಾಕೋದು, ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಇದು ಬಂದು ಅನ್ನ ನನ್ನ ಮಗ ತುಂಬ ಹಸಿವು ಅಂದ, ಅದಕ್ಕೆ ಸ್ವಲ್ಪ ಅಕ್ಕಿ ತೊಳೆದಿಡ್ತಾಯಿದ್ದೀನಿ. ಮನೆ ಒರೆಸ್ತಾ ಇದ್ದೀನಿ. ವಿಸಿಲ್ ಬಂತು, ಅದನ್ನು ಮನೆ ಒರೆಸ್ಕೊಂಡು ಕುಕ್ಕರಲ್ಲಿ ಅನ್ನ ಇಟ್ಟಿದೆ. ಮತ್ತು ಇದೀಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಏನು ತೋರಿಸೋದು ಅಂತ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ರಸಮ್, ಪಲ್ಯ, ಹಪ್ಪಳ, ಪಾಯಸ, ಮೊಸರು ಈ ಥರ ಇದೆ. ಮತ್ತು ಇವತ್ತು ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಇನ್ನು ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಕಷ್ಟಿ ಅಲ್ವಾ, ಅದರಿಂದ ನಿಮಗೆ ಸಂಕಷ್ಟಿ ವ್ರತ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ.